ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಆಷಾಢ ಶುಕ್ರವಾರ 3ನೇ ವಾರ ಆಗಿರೋದ್ರಿಂದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ 3:30ಕ್ಕೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡ್ಕೋತಿದ್ದೀನಿ. ನನ್ನ ಮಗಳು ಕೂಡ ನನ್ನ ಜೊತೆನೇ ಎದ್ಬಿಟ್ರು. ಪಾಪ ಅವ್ರಿಗೂ ನಿದ್ದೆ ಆಗಲಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ರೆ ಬೇಗ ಬೇಗ ಎದ್ಬಿಡ್ತಾರೆ ಅವರು. ಮತ್ತು ಉಪ್ಪಿನ ದೀಪ ಹಚ್ಚೋದಕ್ಕೂ ಅದನ್ನು ರೆಡಿ ಮಾಡಿ ಇಟ್ಕೋತಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ ನಂತರ ಪೂಜೆ ಮಾಡಿಕೊಂಡೆ. ತಿರ್ಗಾ ಸ್ವಲ್ಪ ಹೊತ್ತು ಮಲಗಿದ್ರು. ಅವ್ರಿಗೂ ಕೂಡ ಏಳಿಸಿ ನಿಧಿನ ಸ್ನಾನ ಮಾಡಿಸ್ದೆ. ಅವ್ರನ್ನೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗೋದ್ರಲ್ಲಿ ನಾನು ರೆಡಿಯಾಗಿ ನನ್ನ ಮಗಳನ್ನು ರೆಡಿ ಮಾಡಿದೆ. ಅಷ್ಟೆಲ್ಲ ಅವರು ಕೂಡ ಬಂದರು. 5:30 ಆಗಿಬಿಟ್ಟಿತ್ತು. ನನ್ನ ತಮ್ಮ ಸಿಟಿಗೆ ಡ್ರಾಪ್ ಹಾಕೊಟ್ಟ. ಚಾಮುಂಡಿ ಬೆಟ್ಟಕ್ಕೆ ಓನ್ ವೆಹಿಕಲ್ ಹೋಗಲ್ಲ, ಅವ್ರದ್ದೇ ಬಸ್ ಇರುತ್ತೆ, ಅದ್ರಲ್ಲಿ ಹೋಗಬೇಕಿತ್ತು. ಇಷ್ಟೊಂದು ಜನ ರಶ್ ಇತ್ತು. ನಮಗೆ ಸಿಕ್ಕಿದ್ದು 4ನೇ ಬಸ್ಸು. ಅಂತೂ ಇಂತೂ ಬಸ್ ಹತ್ತಿ 4ನೇ ಬಸ್ಸಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಷ್ಟರಲ್ಲಿ 7:00 ಆಗಿತ್ತು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಹಿಮ ಬೀಳ್ತಿದೆ ಅಂತ. ಆಮೇಲೆ ಅಲ್ಲೇ ಕ್ಯೂಯಲ್ಲಿ ಹೋಗಿ ನಿಂತ್ಕೋತಿದ್ದೋ. ಆವಾಗಲೇ ಅಲ್ಲೇ ಬಾದಾಮ್ ಮಿಲ್ಕು ಮತ್ತು ಕುಕ್ಕೀಸ್ ಬಿಸ್ಕೆಟ್ ಕೊಟ್ಟರು. ಅದು ಕುಡ್ಕೊಂಡು ತಿಂದು ಈ ರೀತಿ ಕ್ಯೂಯಲ್ಲಿ ನಿಂತ್ಕೊಂಡು ನೋಡ್ತಿದ್ರಲ್ಲ ಎಷ್ಟೊಂದು ರಶ್ ಇದೆ ಅಂತ. ಒಂದು ಸ್ವಲ್ಪ ಹೊತ್ತು ಗ್ಯಾಪು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಕೂತಿ ಹೋಗೋಷ್ಟರಲ್ಲಿ ನಾವು ದರ್ಶನ ಆಗೋಷ್ಟರಲ್ಲಿ ಬೆಳಿಗ್ಗೆ ಹೋಗಿ 7 ಗಂಟೆಲಿ ನಿಂತ್ಕೊಂಡಿದ್ವಿ. ನಮಗೆ ಎಕ್ಸೈಟಾಗಿ ಅಂದರೆ 1 ಗಂಟೆಗೆ ದರ್ಶನ ಆಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಷ್ಟೊತ್ತು ಕಾದಿದ್ಕು ನಲ್ಲಿ ತುಂಬ ಚೆನ್ನಾಗೇ ದರ್ಶನ ಆಯಿತು. ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ನಂದಿನೇ ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.